ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ಪಯಣ ಇವತ್ತು ಯಾವ ಕಡೆ ಬನ್ನಿ ಅಂದಿವೆ ಹೇಳ್ತೀನಿ. ಕಾರ್ ಎತ್ತಾಕಿದ್ರೆ ಯಾರಿಗೆ ಗ್ಲಾಸು ಕಾರ್ ಎತ್ತಾಕಿದ್ರೆ ಪಾಪ ಹೆಂಗೆ ಓಡಾಡುತ್ತೆ ನೆಕ್ಸ್ಟ್? ಹೋಗದೆ ಬೇಡ, ಅಲ್ಲೆಲ್ಲ ಇದ್ಬಿಡೋಣ. ನಿಧಾನವಾಗಿ ಮಾತಾಡಬೇಕು, ಮನೆಯಲ್ಲ ಇರೋಣ ಬಿಡು. ರನ್ ಆಗುತ್ತಿರು, ಕೂಚು ಒಂದು ನಿಮಿಷ. ಯಾಕೆ ಬ್ಲೂನ ಟಚ್ ಮಾಡಿಸ್ಕೊಂಡು ಬಂದಿಲ್ಲ? ಇದನ್ನ ಈಗ ಖಾಲಿ ಮಾಡ್ಕೊಂಡು ಹೋಗೋಣ ತಡಿ. ಎಲ್ಲ ಕಲರ್ ಹಂಗೆ ಬಿಟ್ಟದ ನೋಡು, ಎಲ್ಲ ಬಿಟ್ಟದ. ನಾವು ಹೆಂಗೆ ಬಂದು ನಾವು ಈ ಬಿಸಿಲಲ್ಲಿ ಈ ಟ್ರಾಫಿಕಲ್ಲಿ ಹೊರಟಿರೋದು. ಎಷ್ಟು ಟ್ರಾಫಿಕ್ ಇದೆ! ಹೆಬ್ಬಾಳ್ ರೋಡಲ್ಲಂತೂ ಇನ್ನೂ ಟ್ರಾಫಿಕ್ ಇರುತ್ತಲ್ಲ. ಮ್ಯಾಕ್ಸಿಮಮ್ 1 ಅವರ್ ಅಲ್ಲೇ ಹೋಗುತ್ತೆ. ಬರೀ ಟ್ರಾಫಿಕ್ ಅಲ್ವಪ್ಪ? ಯಾಕಲ್ಲೋ ನಾನು ಹೇಳಿದೆ ಹೇಳ್ತೀಯ? ಆಬ್ಜೆಕ್ಟ್ ಆನ್ ರೋಡ್. ಎಸ್ ಗಾಯ್ಸ್, ತಮ್ನೈಲಲ್ಲಿ ನೋಡಿರ್ತೀರ, ಕೈಲಾಸಗಿರಿ ಬೆಟ್ಟ. ಇನ್ಸ್ಟಾಗ್ರಾಮ್ ಫುಲ್ಲು ವೈರಲ್ ಆಗ್ತಾ ಇರೋವಂಥ ಗಿರಿ ಬೆಟ್ಟಕ್ಕೆ ನಾವು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಯೂಶ್ವಲಿ ಸಂಡೇ ಆಗಿರೋದ್ರಿಂದ ಎಲ್ರಿಗೂ ಗೊತ್ತು, ಪ್ರೀವಿಯಸ್ ಲಾಗೆಲ್ಲ ಹೇಳ್ತಾ ಇರ್ತೀನಿ, ನಾವು ಲೇಟು ಎದ್ದೇಳೋದು, ಹೊರಟಿದ್ದು ಲೇಟು. ನೆಕ್ಸ್ಟ್ ಇನ್ನು ನಮ್ಮ ಬ್ಯಾಂಗ್ಳೂರು ಗೊತ್ತಲ್ಲ, ಟ್ರಾಫಿಕ್ಕು ಫುಲ್ಲು, ಅದ್ರ ಜೊತೆ ತುಂಬ ಬಿಸಿಲು ಬೇರೆ. ಬನ್ನಿ ಹೋಗೋಣ, ಇವತ್ತೆಲ್ಲ ಯಾವ ಥರ ಹೋಗುತ್ತೆ ನೋಡೋಣ. ಕೈಲಾಸಗಿರಿ ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ನೆಕ್ಸ್ಟು ನಾವು ಅಂದಿವೆ ಹೋಗ್ತಾ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಲ್ಯಾಂಬರ್ಗಿನಿ ಕಾರ್ ಕೂಡ ನೋಡಿದೆ, ಸುಮ್ಮನೆ ಹಾಗೆ ಶೂಟ್ ಮಾಡಿಕೊಂಡೆ. ಕೆಳಗೆ ಕೂತವ್ ನೋಡು. ನಾವಿಬ್ಬರೇ ಹೋಗೋದ್ರಲ್ಲಿ ಬೇಡ ನೋಡಮ್ಮ, ನನ್ನೇ ಡಿಲೀಟ್. ಮೈನ್ ಕೈಲಾಸಗಿರಿ ಬಂದು ಆಂಧ್ರ ಪ್ರದೇಶದಲ್ಲೇನೋ ಇದೆ, ವಿಶಾಖಪಟ್ಟಣದಲ್ಲಿ. ಇದು ರೀಸೆಂಟಾಗಿ ಬ್ಯಾಂಗ್ಳೂರಲ್ಲಿ ಕಲ್ಲಿನೊಳಗೆ ದೇವಸ್ಥಾನ ಮಾಡಿರೋ ಅಂಥದ್ದು. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿತ್ತು, ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಸರಿ. ನಮ್ಮ ಮನೆಯವ್ರಿಗೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಓಡಿಸ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇದೆ ಅಂಥೇಳಿ. ಬ್ಯಾಂಗ್ಳೂರಿಂದ ಗೂಗಲ್ ಮಾಡಿ ಚೆಕ್ ಮಾಡಿದ್ದಕ್ಕೆ 85 ಕಿಲೋಮೀಟರ್ ಏನೋ ತೋರಿಸ್ತಾ ಇದೆ. ಬನ್ನಿ ಹೋಗೋಣ ಅಂದಿವೆ. ಸೀಬೆಕಾಯಿ ಕಾಣಿಸ್ತು, ತಿನ್ಕೊಂಬಿಟ್ಟು ಹೋಗೋಣ ಅಂಥೇಳಿ ಬಂದ್ವಿ. ಇದು ನಾರ್ಮಲಿ ನಮಗೆ ಶಾಪ್ಗಳಲ್ಲಿ ಸಿಗೋ ಥರ ಇರಲಿಲ್ಲ, ಸ್ವಲ್ಪ 3 ಕಲರ್ಸಲ್ಲಿತ್ತು. ಬೇರೆ ಕಡೆಯಿಂದ ಏನೋ ತೊಗೊಬರ್ತೀವಿ ಅಂತ ಹೇಳ್ತಾಯಿದ್ರು. ಅಂತೂ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಅವರು ಅಕ್ಕ ವೀಡಿಯೋ ಮಾಡಬೇಡಿ ಅಕ್ಕ, ಲಾಸ್ಟ್ ಟೈಮ್ ಯಾರೋ ನಮ್ಮದು ಅಮ್ಮಂದು ವೀಡಿಯೋ ಮಾಡ್ಕೊಂಬಿಟ್ಟು ಫುಲ್ಲು ವೈರಲ್ ಮಾಡಿಬಿಟ್ಟಿದ್ದಾರೆ, ಫ್ರೂಟ್ಸ್ ಮಾತ್ರ ಮಾಡ್ಕೊಳ್ಳಿ ಅಕ್ಕ, ನನ್ನ ಫೇಸ್ ಮಾತ್ರ ಮಾಡ್ಕೋಬೇಡಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬಿಡೋಣ, ಫ್ರೂಟ್ಸೇ ಮಾಡ್ಕೋತೀನಿ ಅಂಥೇಳಿ ವೀಡಿಯೋ ಮಾಡಿಕೊಂಡು ತೊಗೊಂಡು ತಿನ್ಕೊಂಡು ಹೊರಟ್ವಿ. ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ನಮ್ಮ ಜರ್ನಿ. ಕೈಲಾಸಪುರ ನೋಡಿ ಗೈಸ್, ಮೇ ಬಿ ಕೈಲಾಸ
ಗಲ್ಲಿದೆ ತಾತಯ್ಯ. ಬೆಟ್ಟದ ಕಲ್ತಿರಲ್ಲಿ If I'm going with you, I know we'll get to the other side. Sinking in, I know this feels right. ಅಲ್ಲೇ ಬಿಡಬೇಕಾಗುತ್ತೆ ನೋಡಿ. ಅಂತೂ ಇಂತೂ ಬಂದ್ವಿ ಗಾಯ್ಸ್. ಪಾರ್ಕಿಂಗ್ ಫೆಸಿಲಿಟಿ ನೋಡಿ ಈ ಥರ ಇದೆ, ಬೆಟ್ಟದ ಮೇಲೆ ಇದೆ. ಹತ್ಕೊಂಡು ಬರಬೇಕು. ಅಲ್ಲ, ನಾವೇನು ಹತ್ತಲ್ಲ, ಕಾರು ಕರ್ಕೊಂಬರುತ್ತೆ ನಮ್ಮನ್ನು. ಬಟ್ ಇನ್ನೂ ಡೆವಲಪ್ ಆಗಬೇಕು, ರೀಸೆಂಟಾಗಿ ಆಗಿರೋದಲ್ವ. ಮಡ್ ರೋಡಲ್ಲಿದೆ. ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಕೆಳಗಡೆ ಒಂದು ಪಾರ್ಕಿಂಗ್ ಇದೆ, ಬಟ್ ಅಲ್ಲಿ ಫಿಲ್ ಆಗಿರೋದ್ರಿಂದ ಮೇಲ್ಗಡೆನೇ ಹೋಗಿ ಪಾರ್ಕ್ ಮಾಡಿ ಅಂತ ಹೇಳಿ ಕಳಿಸಿದ್ರು. ಇಲ್ಲ ಅಂದರೆ ನಾವು ಕೆಳಗಿಂದ ವಾಕಬಲಲ್ಲಿ ಬರಬೇಕಿತ್ತು. ಮೊದಲೇ ಇದು ಹಬ್ಬಲ್ಲಿ ಇದೆಯಲ್ವ, ಸ್ವಲ್ಪ ಸ್ಕಿಡ್ ಆಗುತ್ತೆ. ಈ ಮಡ್ ರೋಡ್ ಅಲ್ವಾ, ಅದಕ್ಕೆ. ಇದು ಇರೋದು ಬ್ಯಾಂಗ್ಳೂರಿಂದ 80-90 ಕಿಲೋಮೀಟ್ರ್ ಆಗ್ಬೋದು. ಚಿಕ್ಕಬಳ್ಳಾಪುರದಲ್ಲಿರೋ ಕೈವಾರ ಅನ್ನೋ ಅದಕ್ಕೆ ಹತ್ತಿರವಾಗಿದೆ. ಇಲ್ಲಿಂದ 2 ಕಿಲೋಮೀಟರ್ ಏನೋ ಆಗುತ್ತೆ. ಚಿಂತಾಮಣಿ, ಕೋಲಾರ ಸೈಡ್ ಬರುತ್ತೆ ಇದು. ನೋಡಿ, ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಅಂತೂ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ, ಅಷ್ಟು ಬಿಸಿಲಿದ್ರೂ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಒಳಗಡೆ ಎಂಟ್ರೆನ್ಸ್ ಇದು. ಆ ಕಲ್ಲಿನೊಳಗೆ ಯಾವ ಥರ ಮಾಡಿದ್ದಾರೆ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಬರೋವರೆಗೂ. ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಒಳಗೆ ಎಂಟರ್ ಆಗಿದ ತಕ್ಷಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಕಲ್ಲು ಮತ್ತು ಆ ಲೈಟಿಂಗ್ಸ್ ಬಿಟ್ಟಿರೋದು ಎಲ್ಲನ. ಸೌಂಡು ಫುಲ್ಲು ಎಕೋ ಹೊಡಿತಾ ಇತ್ತು, ಎಲ್ಲರೂ ಮಾತಾಡ್ತಾ ಇರೋ ಅಂಥದ್ದು. ಈ ದೇವಸ್ಥಾನ ಬಂದು ಯಾವುದೂ ನೆಲೆಸಿರೋ ಅಂಥದ್ದಲ್ಲ, ಮಾನವ ನಿರ್ಮಿತವಾಗಿರೋ ಅಂಥದ್ದು. ಆದರೂ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದಾರಲ್ವ ಇದ್ರೊಳಗಡೆ. ಈ ಕೇವ್ನ ನಿರ್ಮಾಣ ಮಾಡೋದಕ್ಕೆ 30 ಇಯರ್ಸ್ ಏನೋ ತೊಗೊಂಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಇದು ಪ್ರಕೃತಿ ದತ್ತವಾಗಿಲ್ಲ, ಮಾನವ ನಿರ್ಮಿತ ಆಗಿರೋ ಅಂಥದ್ದು. ಇನ್ನು ಇಲ್ಲಿ ಮುಖ್ಯವಾಗಿ ಚತುರ್ಮುಖ ಲಿಂಗೇಶ್ವರ ಸ್ವಾಮಿ, ಜಗದಾಂಬೆ, ವಲ್ಲಭ ಗಣಪತಿ ಇವರೆಲ್ಲರ ದರ್ಶನ ಕೂಡ ನೀವು ಪಡ್ಕೋಬೋದು. ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್ ಅಲೋ ಇರೋದಿಲ್ಲ. ಇದು ಲಿಂಗೇಶ್ವರ ಸ್ವಾಮಿ ಗುಹೆ ಒಳಗೆ ದೇವಸ್ಥಾನ. ತುಂಬ ಪೀಸ್ಫುಲ್ಲಾಗಿ ಒನ್ ಡೇಲಿ ದರ್ಶನ ಮುಗಿಸ್ಕೊಂಬರ್ಬೋದು. ಏನೇ ಮಾನವ ನಿರ್ಮಿತ ಅಂತ ಹೇಳಿದ್ರು ದೇವ್ರು ನೋಡಿದ ತಕ್ಷಣ ಅಷ್ಟೇ ಭಕ್ತಿ ಭಾವ ಬರುತ್ತೆ. ಈ ಕೆತ್ತನೆನೆಲ್ಲ ಚೋಳ ಮತ್ತು ಪಲ್ಲವ ಶೈಲಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಹೊರಗಡೆ ಅಂತೂ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಕೇವ್ ಒಂದು ಸರಿ ನೀವು ಫ್ಯಾಮಿಲಿ ಜೊತೆ ವೀಕೆಂಡಲ್ಲಿ ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಸೂಪರ್ ಎಕ್ಸ್ಪೀರಿಯನ್ಸ್. ಒಂದು ಬೆಟ್ಟನ ಕೊರೆದುಬಿಟ್ಟು ಮಾಡೋದು ಅಂತ ಹೇಳಿದ್ರೆ ತಮಾಷೆ ಅಲ್ಲ. ಆ ಬೆಟ್ಟದೊಳಗಡೆ ಒಳಗೆ ಹೋಗ್ತಿದ್ದಂಗೆ ತಣ್ಣಗೆ ಗಾಳಿ, ಒಟ್ಟಿನಲ್ಲಿ ಮನಸ್ಸಿಗೇನೋ ಒಂಥರ ಸಮಾಧಾನ ಸಿಗುತ್ತೆ. ಇನ್ನು ದೇವ್ರ ದರ್ಶನ ಮಾಡಿ ಕೆಳಗಡೆಗೆ ಬಂದಾಗ ಆಂಜನೇಯ ಟೆಂಪಲ್ ಕೂಡ ಇದೆ. ಅದು ಟ್ರೆಕ್ಕಿಂಗ್ ಥರ ಕರ್ಕೊಂಡು ಹೋಗ್ತಾರೆ, ಹೋಗ್ಬೋದು. ಎಕ್ಸ್ಪೀರಿಯನ್ಸ್ ಮಾಡೋರು ಮಾಡ್ಬೋದು. ನಾವು ಹೋಗಲಿಲ್ಲ, ಆಲ್ರೆಡಿ ಟೈಮ್ ಆಗ್ತಾ ಬಂತು, ಹೊರಡೋದು ಅಂತ ಅಂದ್ಕೊಂಡು ಬಂದ್ವಿ. ಮೇಯ್ನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ UPI ವರ್ಕ್ ಆಗೋದಿಲ್ಲ. ನೀವು ಇಲ್ಲಿಗೆ ಬರೋ ಅಂಥವ್ರು ಯಾರಾದರೂ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕ್ಯಾಶ್ ಇಟ್ಕೊಂಡೇ ಬರಬೇಕು. ನಮಗದು ಫುಲ್ ಎಕ್ಸ್ಪೀರಿಯನ್ಸ್ ಆಗೋಯಿತು. ಕ್ಯಾಶ್ ಇಲ್ಲದೆ ನನ್ನ ಮಗಳು ಏನಾದರೂ ಬೇಕು ಅಂತೇಳಿ ಕೇಳ್ತಾಯಿದ್ಲು. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ನೆಕ್ಸ್ಟ್ ಯಾರಾದರೂ ಬರೋರಿಗೆ
ಗೊತ್ತಿರಲಿ ಅಂತೇಳಿ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಈವನ್ ಕಾರ್ ಪಾರ್ಕಿಂಗ್ ಅಮೌಂಟು ಕೂಡ ನಾವು ಕ್ಯಾಶಲ್ಲೇ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಯಾರಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ಬೋದು. ಕೈವಾರಕ್ಕೆ ಬಂದ್ಬಿಟ್ಟು ಕೈವಾರದಿಂದ ಸೀಟ್ ಆಟೋ ಅವೈಲಬಲ್ ಇರುತ್ತೆ, ಅದ್ರ ಮುಖಾಂತರ ಬರ್ಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ಗ್ರೀನ್ರಿಯಾಗಿ ಬೆಟ್ಟದ ಮೇಲ್ಗಡೆ ಚೆನ್ನಾಗಿತ್ತು. ರೋಡು ಅಲ್ಲಲ್ಲಿ ಚೆನ್ನಾಗಿದೆ, ಸ್ವಲ್ಪ ದೂರ ಚೆನ್ನಾಗಿದೆ, ಸ್ವಲ್ಪ ದೂರ ಚೆನ್ನಾಗಿಲ್ಲ. ಒನ್ ಡೇ ಫ್ಯಾಮಿಲಿ ಜೊತೆ ಬರ್ಬೋದು. ನೆಕ್ಸ್ಟು ಮೈನ್ ರೋಡಿಗೆ ನಾವು ಜಾಯ್ನ್ ಆಗಿ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು, ಹಂಗಾಗಿ ತೊಗೊಳೋದಕ್ಕೆ ಬಂದ್ವಿ. ಪಾಪ ಏನು ತಗೊಂಡೈತೆ? ಇನ್ನು ನಾವು ರಿಟರ್ನ್ ಆಗೋ ಅಷ್ಟರಲ್ಲಿ ಕತ್ತಲೆ ಆಗ್ತಾ ಬಂತು. ನನ್ನ ಮಗಳು ಕೂಡ ಮಲ್ಕೊಂಡ್ಳು. ಇನ್ನು ಬ್ಯಾಕ್ ಟು ರುಟೀನ್ ನಮ್ಮ ಬ್ಯಾಂಗ್ಳೂರು. ಈವ್ನಿಂಗ್ ಟೈಮಲ್ಲಿ ನೋಡೋದಕ್ಕೆ ಒಂಥರ ಚೆಂದ. ಇಷ್ಟೇ ಗಾಯ್ಸ್ ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.